ನಮಸ್ತೆ ಕರ್ನಾಟಕ. ಮತ್ತೆ ಇವತ್ತು ನಮ್ಮ ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತೆ ರೋಡಿಗೆ ಇಳಿದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಸರ್ಕಾರದವರು ಯಾವುದೇ ರೀತಿಯಾದ ಪರಿಹಾರವನ್ನು ನೀಡ್ತಾ ಇಲ್ಲ. ಇದು ನಮ್ಮ ಸರ್ಕಾರ. ಅದೇ ಓಟ್ ಬೇಕಂದ್ರೆ ಮನೆ ಮುಂದೆ ಬಂದು ಓಟ್ ಕೇಳ್ತಾರೆ. ಆದ್ರೆ ಅದೇ ವಿದ್ಯಾರ್ಥಿಗಳು ಇವತ್ತು ರೋಡಿಗೆ ಬಂದು ನಮ್ಗೆ ನೇಮಕಾತಿನ 5 ವರ್ಷ ಆಯ್ತು, ಯಾವುದೇ ನೇಮಕಾತಿ ಬಿಟ್ಟಿಲ್ಲ, ನೇಮಕಾತಿ ಬಿಡಿ ಅಂತ ಕೇಳಿದ್ರೆ ಸರ್ಕಾರದವರು ಯಾವ ರೀತಿಯಾದ ಒಂದು ಪರಿಹಾರ ಕೊಡ್ತಿಲ್ಲ. ಇದು ನಮ್ಮ ಸರ್ಕಾರ ಆಗಿದೆ. ವಿದ್ಯಾರ್ಥಿಗಳ ಜೀವನ ಬೀದಿಗೆ ಬಂದಿದೆ. ಆದ್ರೆ ಸರ್ಕಾರ ತಮ್ಮ ಮಕ್ಕಳನ್ನು ಔಟ್ ಆಫ್ ಕಂಟ್ರಿಯಲ್ಲಿ ಓದಿಸೋದನ್ನ ನೋಡ್ತಾರೆ, ಆದ್ರೆ ನಮ್ಮ ಕರ್ನಾಟಕದ ಭವಿಷ್ಯ ನೋಡ್ತಿಲ್ಲ. ಇವಾಗಿನ ಕೆಲವೊಂದಿಷ್ಟು ಪೊಲಿಟಿಷಿಯನ್ನೇ ಹಾಗಾಗ್ಬಿಟ್ಟಿದ್ದಾರೆ. ತಮ್ಮ ಭವಿಷ್ಯವನ್ನು ನೋಡ್ಕೊಂತಾರೆ ಹೊರತು ಈ ಜನರ ಭವಿಷ್ಯವನ್ನು ಯಾರು ನೋಡ್ತಿಲ್ಲ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋ ಅನ್ಯಾಯನ ತಡಿಲಿ. ಸೊ ದಯವಿಟ್ಟು ಆ ಒಂದು ವಿದ್ಯಾರ್ಥಿಗಳಿಗೆ, ನಾನು ಕೂಡ ಒಬ್ಬ ವಿದ್ಯಾರ್ಥಿನೇ, ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಮಾತು ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ಓದಿರ್ತಾರೆ, ಅವರಿಗೆ ಪರಿಹಾರ ಕೊಡಿ, ನೇಮಕಾತಿನ ಬಿಡಿ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.